ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾವು ಎಲ್ಲರೂ ಇಷ್ಟಪಟ್ಟು ಕುಡಿಯೋಂಥ ಇನ್ಸ್ಟೆಂಟಾಗಿ ಕೋಲ್ಡ್ ಕಾಫಿಯನ್ನು ಮಾಡ್ಕೊಳ್ಳೋಣ. ಇವಾಗ ಸಮ್ಮರ್ ಇರೋದ್ರಿಂದ ಕೋಲ್ಡ್ ಕಾಫಿ ತುಂಬಾ ಇಷ್ಟ ಆಗುತ್ತೆ. ಕೋಲ್ಡ್ ಕಾಫಿ ಮಾಡಲಿಕ್ಕೆ ನಾನು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ 4 ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವುದಾದ್ರೂ ಬ್ರ್ಯಾಂಡ್ ಇಷ್ಟ ಆಗಿದ್ದರೆ ಆ ಪೌಡ್ರನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ಕಾಫಿ ಪೌಡ್ರ್ ಮಾತ್ರ ಇನ್ಸ್ಟೆಂಟ್ ಆಗಿರಬೇಕು. ನೆಕ್ಸ್ಟು ನಾನು ಅದಕ್ಕೆ ಶುಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 4 ಸ್ಪೂನಷ್ಟು ಕಾಫಿ ಪೌಡ್ರು, 4 ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕಾಫಿಗೆ ಶುಗರ್ ಕಡಿಮೆ ಇದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 4 ಐಸ್ ಕ್ಯೂಬನ್ನು ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆವಾಗ ಕಾಫಿದು ರೆಡಿ ಆಗ್ತಾಯಿದೆ. ಈ ಕಾಫಿ ಡಿಕಾಕ್ಷನ್ ರೆಡಿ ಆದಮೇಲೆ ಇದು ತಿಕ್ಕಾಗಿರಲಿ. ತಿಕ್ಕಾಗಿದ್ದರೆ ಕಾಫಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ತಿಕ್ಕಾಗಿರುವಂಥ ಡಿಕಾಕ್ಷನ್ನಿಗೆ ನಾವು ಒಂದು ಕಾಫಿ ಕಪ್ಪನ್ನು ತೊಗೋತಾ ಇದ್ದೀನಿ. ಇದಕ್ಕೆ 4ರಿಂದ 5 ಐಸ್ ಕ್ಯೂಬನ್ನು ಹಾಕ್ತಾಯಿದ್ದೀನಿ. ನಿಮಗೆ ಕೋಲ್ಡ್ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಐಸ್ ಕ್ಯೂಬನ್ನು ಹಾಕ್ಕೋಬೋದು. ನೆಕ್ಸ್ಟು ರೆಡಿ ಇರುವಂಥ ತಿಕ್ಕಾಗಿರುವಂಥ ಡಿಕಾಕ್ಷನನ್ನು ನಾನು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ಇದಾದಾದಮೇಲೆ ಹಾಲು ತಣ್ಣಗಿರಲಿ ಅಥವಾ ನಾರ್ಮಲ್ ಇದ್ದರೂ ಓಕೆ, ಆ ಮಿಲ್ಕನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಬಿಸಿಲಿಗೆ ಕಾಫಿ ಕುಡಿಯೋಕ್ಕಿಂತ ಕೋಲ್ಡಾಗಿರೋ ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಮನಸ್ಸಿಗೂ ಹಿತವಾಗಿರುತ್ತೆ. ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ನನ್ನ ಈ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾನಿಲ್ಲಿ ಸ್ವಲ್ಪ ಡಿಕಾಕ್ಷನನ್ನು ಮೇಲೆ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಲುಕ್ ಚೆನ್ನಾಗಿದ್ದರೆ ಕುಡಿಯೋಕ್ಕೂ ಕೂಡ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನೀವು ಈ ಥರ ಮಾಡ್ಕೋಬೋದು. ಈ ಥರ ರೆಡಿಯಾಗಿರುವಂಥ ಕೋಲ್ಡ್ ಕಾಫಿನ ಎಲ್ಲರ ಜೊತೆ ಕೂತ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.